ಇಂದ ಬಂದಂತಹ ವರದಿಗಳಿಂದ ಅಂತೇಳಿ ಏನೋ ಆಗಲಿ ಒಟ್ಟಿನಲ್ಲ ಇವತ್ತು ಪೊಲೀಸ್ ಇಲಾಖೆಯವ್ರಿಗಂತ ಅಲ್ಲಿಯ ಲೋಕಲ್ ಜನರಿಗಂತ ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಧರ್ಮಸ್ಥಳದಲ್ಲ. ಹೀಗಾಗಿ ಎಲ್ಲರೂ ಇನ್ನು ಇದನ್ನು ಆಥೆಂಟಿಸಿಟಿ ಬೇಕಾಗಿದೆ. ಮತ್ತು ಆಲ್ರೆಡಿ ಈಗ ನಿಮ್ಗೆ ಹಿಂದೆ ಹೇಳಿದ್ದೀನಿ ನಾನು ಹಿಂದಿನ ಎಪಿಸೋಡದಲ್ಲ, ಅಲ್ಲಿಯ ಲೋಕಲ್ ಜನ ಇದಕ್ಕೆ ಸಂಬಂಧಿಸಿದಂಥ ಅನೇಕ ಫುಟೇಜ್ಗಳನ್ನು ತಮ್ಮ ಮೊಬೈಲ್ಗಳಲ್ಲಿ ಇಟ್ಕೊಂಡಿದ್ದಾರೆ, ಅದು ಹಂಚ್ತಾ ಇದ್ದಾರೆ ಅನ್ನುವಂಥ ಮಾತುಗಳಿದ್ದಾವೆ. SIT ಅವುಗಳ ಸಹಿತ ತೊಗೊಳ್ಳೋಂಥ ಒಂದು ಪ್ರಯತ್ನ ಮಾಡೋದು. ಒಟ್ಟಾರೆಯಾಗಿ ಈ ಸಲ ಮತ್ತು ಧರ್ಮಸ್ಥಳದ ನಡೆದಂಥ ಅಧರ್ಮೀಯ ಕೆಲಸಗಳಿಗೆ ಅಂತ್ಯ ಆಗ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯ. ಯಾಕಂದ್ರೆ ಎಲ್ಲರೂ ಧರ್ಮಸ್ಥಳದಲ್ಲೇ ಧಾರ್ಮಿಕ ಕೆಲಸಗಳಾಗಬೇಕು, ಒಳ್ಳೆಯ ಕೆಲಸ ಆಗಬೇಕು, ಅದರಲ್ಲಿ ದುಷ್ಟ ಬಂಡವಾಳಶಾಹಿಗಳಿಗೆ ಅವಕಾಶ ಸಿಗಬಾರ್ದು ಅನ್ನೋದು ಒಂದು ಬೇಡಿಕೆ ಅದ. ನೋಡೋಣ ಏನಾಗ್ತದೆ. ಯಾಕಂತಂದ್ರೆ ತಪ್ಪು ಮಾಡಿದವ್ರು ಯಾರೂ ಇರಲಿ, ಅವ್ರ ಶಿಕ್ಷೆ ಆಗಬೇಕು ಅನ್ನೋದು ಸಾಮಾನ್ಯ ರೂಲ್ಸ. ಆ ದಿಶೆಯಲ್ಲಿ ಈಗ ನಾವು ಮಾಡುತ್ತಿರುವಂಥ ಒಂದು ವೀಡಿಯೋಸ್ ಇದು ಭಾಳ ಮಹತ್ವದ್ದು ಆಗ್ತಾ ಇರ್ತಾವೆ. ಅದೇನೋ ಆಗಲಿ, ಇನ್ನೊಂದು ಮಾತನ್ನೆಲ್ಲ ನಾವು ಭಾಳ ಸ್ಪಷ್ಟವಾಗಿ ಗಮನಿಸಬೇಕಾಗಿದೆ. ನಮ್ಮ ಇವತ್ತಿನ ಸುಪ್ರೀಂ ಕೋರ್ಟ್ ವಕೀಲರಾಗಿರ್ಬೋದು, ಇವತ್ತಿನ ಹೋರಾಟಗಾರರಾಗಿರ್ಬೋದು, ಜಗದೀಶ್ ಅವರಾಗಲಿ, ಅಗಡಿ ಶ್ರೀಧರ್ ಅವರಾಗಲಿ, ಇನ್ನುಳಿದ ಯಾರೇ ಆಗಲಿ, ಅವರೆಲ್ಲರೂ ಇವತ್ತೊಂದು ಕನ್ಫರ್ಮ್ ಡಿಸಿಷನ್ಗೆ ಬಂದಿದ್ದಾರೆ, ಇಲ್ಲಿ ನಡೆದು ಸುಳ್ಳಲ್ಲ ಅನ್ನುವಂಥದ್ದು. ಸರ್ಕಾರಕ್ಕೂ ಅದು ಅನಿಶ್ಚಿತ ಅನ್ನೋಂಥ ಮಾತು. ಇನ್ನೊಂದು ಮಾತನ್ನು ನಾವು ಜಗದೀಶ್ ಬಾಯಿಂದ ಕೇಳಿದ್ದೀವಿ. ಸಿದ್ದರಾಮಯ್ಯನವ್ರು ಮನಸ್ಸು ಮಾಡಿದರೆ ಪರಶುರಾಮಗೆ ಎಷ್ಟೋ ಶಿಕ್ಷಣ ಆಗ್ತಿತ್ತು, ಮತ್ತು ಅದೇ ಕಾಲ ಪ್ರಮೋದ್ ಮುತಾಲಿಕ್ರು ಆಗ್ತಿತ್ತು, ಆದರೆ ಅವರ ಆಸೆ ತೊಳಿಲ್ಲ ಅನ್ನೋಂಥ ಮಾತನಾಡಿದಾಗ ಕೇಳಿದಾಗ ಏನು ನಡೀತಪ್ಪ ಈ ರಾಜಕೀಯ ಲೋಕದಲ್ಲಿ ಅನ್ನೋದು ಯಾರಿಗಾದ್ರೂ ಗಾಬರಿಗೊಳಿಸುವಂಥದ್ದು. ಆದ್ದರಿಂದ ಎಲ್ಲರೂ ಇವತ್ತು ಈ ದಿಶೆಯಲ್ಲಿ ಅಲರ್ಟ್ ಆಗಿದ್ದಾರೆ. ಏನಾಗ್ಬೋದು ರಿಸಲ್ಟ್ ಅಂತೇಳಿ ನೋಡೋಣ ಏನಾಗ್ತದೆ. ಆದರೆ ಮಾತ್ರ ತನಿಖೆ ಮಾತ್ರ ಆರಂಭ ಆದಮೇಲೆ ಅದನ್ನು ಬರುತ್ತಿರುವ ಸತ್ಯಗಳ ಆಧಾರದ ಮೇಲೆ ಮುಂದಿನ ನಿರ್ಧಾರ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಅದೇ ಸೀತಾರಾಮನ್ ಸತ್ಯಕ್ಕಾಗಿ ವಂದನೆಗಳು.